ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗಳ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಇವತ್ತು ಪ್ರಕಟಗೊಂಡಿರುತ್ತದೆ. ಈಗಾಗಲೇ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ನಲ್ಲಿ ಸೆಲೆಕ್ಷನ್ ಆಗದೇ ಇರುವಂತಹ ವಿದ್ಯಾರ್ಥಿಗಳು 3ನೇ ಸುತ್ತಿನಲ್ಲಿ ಆಯ್ಕೆ ಆಗಿದ್ದಾರೆ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಈಗಾಗಲೇ 2 ವಿಡಿಯೋಗಳ ಮೂಲಕ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದೇನೆ. ಯಾರು ಆ ವಿಡಿಯೋಗಳನ್ನು ನೋಡಿಲ್ಲ ನೋಡಬಹುದು. ಮತ್ತು ಇಲ್ಲಿ ಬಹಳಷ್ಟು ಪೋಷಕರು ಕೂಡ ಕೇಳ್ತಾ ಇದ್ದಾರೆ, ಇಲ್ಲಿ 3ನೇ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಅಥವಾ ಇಲ್ಲಿ ಏನೇನು ದಾಖಲೆಗಳನ್ನು ಸಲ್ಲಿಸಬೇಕು ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಈ ವಿಡಿಯೋವನ್ನು ತಮಗೆ ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನೀಡಲಿಕ್ಕೋಸ್ಕರ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ, ಮೊದಲನೇದಾಗಿ ನೋಡಿ ಇಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಮೊರಾರ್ಜಿ ವಸತಿ ಶಾಲೆಗಳಿಗೆ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳು ಫಸ್ಟ್ ತಾವೇನು ಮಾಡಬೇಕು ಅಂದರೆ 5ನೇ ತರಗತಿಯ ಮಾರ್ಕ್ಸ್ ಕಾರ್ಡನ್ನು ಅಂದರೆ ಅದು ಸ್ಯಾಟ್ಸ್ ಮೂಲಕ ಡೌನ್ಲೋಡ್ ಮಾಡಿಕೊಂಡಂತಹ 5ನೇ ತರಗತಿಯ ಅಂಕಪಟ್ಟಿಯನ್ನು ತೆಗೆದುಕೊಳ್ಬೇಕು. ಇದನ್ನು ಯಾರು ಕೊಡ್ತಾರೆ ಅಂದರೆ ತಾವು ಈಗ 5ನೇ ತರಗತಿಯಲ್ಲಿ ಯಾವ ಶಾಲೆಯಲ್ಲಿ ಕಲ್ತಿದ್ರೆ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಕೊಡ್ತಾರೆ. ಇದು 5ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಮತ್ತು ಅದರೊಂದಿಗೆ ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ, ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ. ಯಾಕಂದರೆ ಇಲ್ಲಿ ಮಿತಿ ಇದೆ, ಲಿಮಿಟ್ ಇಷ್ಟೇ ವಾರ್ಷಿಕ ಆದಾಯ ಇರಬೇಕು ಅಂತ. ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಜಾತಿ ಎರಡೂ ಬೇಕು. ಹಾಗಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕು. ಅದರೊಂದಿಗೆ ತಮ್ಮ ವಾಸಸ್ಥಳ ಪ್ರಮಾಣ ಪತ್ರ ಇದು ಕಡ್ಡಾಯವಾಗಿದೆ. ಯಾಕಂದರೆ ನಿಮ್ಮದು ಲೋಕಲ್ ಅಥವಾ ನಾನ್ ಲೋಕಲ್ ಸೆಲೆಕ್ಷನ್ ಆಗಿತ್ತು ಅಂದರೆ ಅಲ್ಲಿ ಮೇನ್ ಆಗಿ ವಾಸಸ್ಥಳ ಪ್ರಮಾಣ ಪತ್ರ ಇಲ್ಲದೇ ಇದ್ದರೂ ಕೂಡ ತಮ್ಮದು ಏನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಇವುಗಳು ಬಹಳಷ್ಟು ಇಂಪಾರ್ಟೆಂಟು. ನಿಮ್ಮ ವಿಳಾಸದ ಅಡ್ರೆಸ್ ಇರುವಂತಹ ಮಾಹಿತಿ ಆಧಾರ್ ಕಾರ್ಡ್ನಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದು ಮತ್ತು ಅದರೊಂದಿಗೆ ಇಲ್ಲಿ ರೇಷನ್ ಕಾರ್ಡ್ ಕೂಡ ಕಡ್ಡಾಯವಾಗಿ ಬೇಕಾಗುತ್ತದೆ. ಅವುಗಳ ಜೆರಾಕ್ಸ್ ಪ್ರತಿಗಳನ್ನು ಕೇಳ್ತಾರೆ. ಇಲ್ಲಿ ತಂದೆ ತಾಯಿ ಮತ್ತು ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಮತ್ತು ಅದರೊಂದಿಗೆ ರೇಷನ್ ಕಾರ್ಡ್, ಇದರೊಂದಿಗೆ ಇಲ್ಲಿ ತಾವು ಏನು ಮಾಡಬೇಕು ಅಂದರೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ತೆಗೆದುಕೊಂಡು ಹೋಗಿ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಮತ್ತು ಇವುಗಳೊಂದಿಗೆ ಇಲ್ಲಿ ತಾವು ಇಲ್ಲಿ ವಿಶೇಷ ವರ್ಗದವರು ಆಗಿದ್ದಲ್ಲಿ ತಮ್ಮ ವಿಶೇಷ ವರ್ಗದ ಪ್ರಮಾಣ ಪತ್ರವನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದರೊಂದಿಗೆ ಇಲ್ಲಿ ಒಂದು ಮೆಡಿಕಲ್ ಸರ್ಟಿಫಿಕೇಟನ್ನು ಕೂಡ ಕೇಳ್ತಾರೆ ಇಲ್ಲಿ ವಸತಿ ಶಾಲೆಯವರು. ಹಾಗಾಗಿ ತಮ್ಮ ಮಗುವಿನ ಮೆಡಿಕಲ್ ಸರ್ಟಿಫಿಕೇಟನ್ನು ಕೂಡ ತಮಗೆ ಸಮೀಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರ್ಬೋದು ಅಥವಾ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗಿರ್ಬೋದು ತಾವು ಮೆಡಿಕಲ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಿ. ಅದರೊಂದಿಗೆ ಇಲ್ಲಿ ಒಂದು ಬಾಂಡನ್ನು ಕೇಳ್ತಾರೆ. ಶಾಲೆ ಅಂದರೆ ಆ ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲರು ಮತ್ತು ಇಲ್ಲಿ ವಿದ್ಯಾರ್ಥಿ ಹೆಸರಿನ ಮೂಲಕ ಇರುವಂತಹ ಒಂದು ಬಾಂಡನ್ನು ಕೇಳ್ತಾರೆ. ಅದನ್ನು ಕೂಡ ತಾವು ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಈ ಎಲ್ಲ ದಾಖಲೆಗಳ ಜೊತೆಗೆ ತಾವೇನು ಮಾಡಬೇಕು ಅಂದರೆ 5ನೇ ತರಗತಿಯ ಇಲ್ಲಿ ಮೂಲ ವರ್ಗಾವಣೆ ಪ್ರಮಾಣ ಪತ್ರವನ್ನು ಕೂಡ ಕೇಳ್ತಾರೆ. ಬಟ್ ನೀವೇನು ಮಾಡಿ ಮೊದಲಿಗೆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ತಾತ್ಕಾಲಿಕವಾದಂಥ ಅಡ್ಮಿಷನ್ ಪಡ್ಕೊಡ್ರಿ. ನೆಕ್ಸ್ಟ್ ಅವರೊಂದು ಲೆಟರ್ ಕೊಡ್ತಾರೆ ತಮಗೆ, ಅಂದರೆ ಮೂಲ ವರ್ಗಾವಣೆ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬರಲಿಕ್ಕೆ ಲೆಟ್ರ್ ಕೊಡ್ತಾರೆ. ಆ ಲೆಟರನ್ನು ತೆಗೆದುಕೊಂಡು ತಾವು 5ನೇ ತರಗತಿ ಎಲ್ಲಿ ಕಲ್ತಿದ್ರಿ ಆ ಶಾಲೆಯ ಪ್ರಾಂಶುಪಾಲರು ಅಥವಾ ಮುಖ್ಯೋಪಾಧ್ಯಾಯರಿಗೆ ಹೋಗಿ ಕೊಡಿ. ನೆಕ್ಸ್ಟ್ ತಮಗೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದರೊಂದಿಗೆ ಇಲ್ಲಿ ಏನು ಅಂದರೆ ಮೇನ್ ಪೆನ್ ನಂಬರ್ ಆಗಿರ್ಬೋದು, ಅಪಾರ್ ID ನಂಬರನ್ನು ಕೂಡ ತಾವು ಪಡೆದುಕೊಂಡು ಈಗ ಯಾವ ಶಾಲೆಗೆ ಸೆಲೆಕ್ಷನ್ ಆಗಿದ್ರಿ ಆ ಶಾಲೆಗೆ ಹೋಗಿ ಕೊಟ್ಟರೆ ನಿಮ್ಮದು ಒಂದು ಅಡ್ಮಿಷನ್ ಪ್ರಾಸೆಸ್ಸು ಕಂಪ್ಲೀಟ್ ಆಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.